Hello friends, welcome back to my YouTube channel. So ಕಳೆದ ಒಂದು 20-30 ದಿನಗಳಿಂದ KS ಪರೀಕ್ಷೆಗೆ ತಯಾರಾಗುವಂತ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಏನದಾರಲ್ಲ ಎಲ್ಲರ ಮೈಂಡ್ ಒಳಗೂ ಒಂದು ಗೊಂದಲ ಒಂದು ಕ್ವೆಶ್ಚನ್ KS ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದ ಏನೋ ಪೋಸ್ಟ್ಪೋನ್ ಆತಂದ್ರು ಯಾವಾಗ ನಡೆಸ್ತಾರೋ ಒಂದಷ್ಟು ಜನ ಅಕ್ಟೋಬರ್ ಒಳಗೆ ಅನ್ನತಿದ್ರು ಇನ್ನೊಂದಷ್ಟು ಜನ ನೆಕ್ಸ್ಟ್ ಇಯರ್ ನಡೆಸ್ತಾರೇನೋ ಅನ್ನತಿದ್ರು ಒಂಥರ ಸ್ಟ್ರೆಸ್ ಜೊತೆಗೆ KS ಒಂದು ಹುದ್ದೆಗಳು ಈಗ 384 ಹುದ್ದೆಗಳಿಗೆ ಕಾಲ್ಫರ್ಮ್ ಆಗಿತ್ತು ಸೊ ಆ ಹುದ್ದೆಗಳೊಳಗನು ಇನ್ಕ್ರೀಸ್ ಮಾಡ್ತಾರೇನಾ ಈ ತರ ಬಹಳಷ್ಟು ಕ್ವಶನ್ಸ್ ಗೊಂದಲಗಳು ಅರೈಸ್ ಆಗಿದ್ದು ಫೈನಲಿ KS ಒಂದು ಆಕಾಂಕ್ಷಿಗಳ ಎಲ್ಲಾ ಕ್ವಶನ್ಗಳಿಗೂ ಒಂದು ಫುಲ್ ಸ್ಟಾಪ್ ನ ಒಂದು ಪೂರ್ಣ ವಿರಾಮನ ಇಟ್ಟೈತಿ KPSC ಕಡೆಯಿಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಲೇಟೆಡ್ ಒಂದು ಖಚಿತವಾದಂತ ಅಧಿಕೃತವಾದಂತ ನೋಟಿಸ್ ರಿಲೀಸ್ ಆಗೈತಿ ಸೊ ಎಸ್ ಎಲ್ಲರ ಒಂದು ಮೇನ್ ಕ್ವಶನ್ ಏನಂದ್ರೆ KS ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತೇನ ಆಗ್ತದ ಏನಂತ ಎಸ್ KS ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗೈತಿ ಏನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜುಲೈ 21 ಅಂದ್ರೆ ನೆಕ್ಸ್ಟ್ ಮಂತ್ 21ನೇ ತಾರೀಕಿನ ಪರೀಕ್ಷೆ ನಡಿಬೇಕಿತ್ತಲ್ಲ ಅದು ಸತತವಾಗಿ 3ನೇ ಬಾರಿಗೆ ಮತ್ ಪೋಸ್ಟ್ಪೋನ್ ಆಗೈತಿ ಅಂಡ್ ಫೈನಲ್ ಆಗೈತಿ ಆಗಸ್ಟ್ 25 2024 ರಂದ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಹೇಳಿ KPSC ಇಂದ ಅಧಿಕೃತವಾದಂತ ಒಂದು ಇನ್ಫಾರ್ಮೇಶನ್ ಹೊರಗೆ ಬಂದದ 4 ಡೇಸ್ ಬಿಫೋರ್ ನಾನು KPSC ಒಂದು ಕಚೇರಿಗೆ ಸ್ವತಃ ಕಾಲ್ ಮಾಡಿ ಕೇಳಿದ್ದೆ KS ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದೆ ಏನು ಯಾಕಂತಂದ್ರೆ ಲ್ಯಾಂಡ್ ಸರ್ವೇಯರ್ ಮತ್ತೆ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎರಡು ಒಂದ ದಿನ ಇರೋದ್ರಿಂದ ಪರೀಕ್ಷೆ ಪೋಸ್ಟ್ಪೋನ್ ಆಗ್ತೈತೇನ ಅಂತ ಕೇಳಿದಾಗ ಅವರು ನನಗೆ ಏನ್ ಹೇಳಿದ್ರಂದ್ರ KS ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಂಗಿಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತೈತಿ KS ಅವತ್ತನ ನಡಿತೈತಿ ಅಂತ ಹೇಳೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂಡ್ ಲಾಸ್ಟ್ ವಿಡಿಯೋ ಒಳಗೆ ನಾನು ಡಿಸ್ಕಷನ್ ಮಾಡಿದ್ದೆ KS ಎಕ್ಸಾಮ್ ಪೋಸ್ಟ್ಪೋನ್ ಆಗಂಗಿಲ್ಲ ಇನ್ ಕೇಸ್ ಆದ್ರೂ 2017-18 ಬ್ಯಾಚ್ ಒಳಗೇನು ಅಪ್ಲಿಕೇಶನ್ ಹಾಕಿದ್ರು ಅಂಡ್ ಎಕ್ಸಾಮ್ ಅಟೆಂಡ್ ಮಾಡಿದ್ರಲ್ಲ KS ಪರೀಕ್ಷೆಗೆ ವಿದ್ಯಾರ್ಥಿಗಳು ಅವರಿಗೆ ಒಂದು ಇನ್ನೊಂದು ಚಾನ್ಸ್ ನ 2024 ಒಳಗ ಮತ್ತೊಂದು ಸಲ ಏನಾರ ಅವಕಾಶ ಕೊಟ್ರಂದ್ರ ಅಷ್ಟನ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತೈತಿ ಅದರ್ವೈಸ್ ನೋ ಅಂತ ಹೇಳಿದ್ನಿ ಅಂಡ್ ಇವಾಗ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗ್ಲಿಕ್ಕೂ ಅದ ಮೇನ್ ಕಾರಣ 2017-18ನೇ ಬ್ಯಾಚ್ ನ ವಿದ್ಯಾರ್ಥಿಗಳಿಗೆ KPSC ಮತ್ತೊಂದು ಸಲ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಟ್ಟೈತಿ ಅಂಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 15 ದಿನಗಳ ಒಂದು ಟೈಮ್ ನ ಕೊಟ್ಟೈತಿ ಈ ಕಾರಣದಿಂದ ಇದ ಒಂದು ಮೇನ್ ರೀಸನ್ ಇಂದಾಗಿ KS ಪ್ರಿಲಿಮಿನರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ಜುಲೈ 21ಕ್ಕೆ ನಡಿಬೇಕಾಗಿರುವಂತ ಪರೀಕ್ಷೆ ಆಗಸ್ಟ್ 25ನೇ ತಾರೀಕ ನಡಿಲಿಕ್ಕತ್ತದ ಅಂಡ್ ನನ್ನ ಕಮೆಂಟ್ ಸೆಕ್ಷನ್ ಒಳಗೂ ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ಲಿಕ್ಕತ್ತಿದ್ರು ವಿದ್ಯಾರ್ಥಿಗಳು ಬಹಳಷ್ಟು ಜನ ಪೋಸ್ಟ್ಪೋನ್ ಆಗ್ಲಿ ಅಂತ ಕಮೆಂಟ್ ಮಾಡತ್ತಿದ್ರ ಇನ್ನೊಂದಷ್ಟು ಜನ ಏನ್ ಕಮೆಂಟ್ ಮಾಡತ್ತಿದ್ರ ಅಂದ್ರ ನಮ್ಗೆ ಆಕ್ಚುಲಿ ಫ್ರಸ್ಟ್ರೇಷನ್ ಆದಂಗ ಆಗ್ಬಿಟ್ಟದ ಎಷ್ಟು ದಿನದಿಂದ ವೇಟ್ ಮಾಡ್ಲಿಕ್ಕತ್ತೀವಿ ಪೋಸ್ಟ್ಪೋನ್ ಆಗ್ಬಾರ್ದು ಇದ ವರ್ಷ ಪರೀಕ್ಷೆ ಬರಿಬೇಕು ಅನ್ನೋ ಒಂದು ಅವ್ರ ಕನ್ಸರ್ನ್ ನಂಗೆ ಅರ್ಥ ಆಗ್ತದ ಸೊ ಈ ತರ ಕಮೆಂಟ್ಸ್ ಬರ್ತಿದ್ದು ಅಂಡ್ KPSC ಈ ಸಲ ಏನ್ ಮಾಡಿತಂದ್ರ ಎರಡು ತರ ವಿದ್ಯಾರ್ಥಿಗಳಿಗೇನು ಖುಷಿ ಕೊಟ್ಟೈತಿ ಹೆಂಗಂತಂದ್ರ ಯಾರು ಪೋಸ್ಟ್ಪೋನ್ ಆಗ್ಲಿ ಅನ್ನತಿದ್ರು ಅವ್ರಿಗೋಸ್ಕರ ಆಗಸ್ಟ್ 25 ಎಕ್ಸಾಮ್ ನಡಿಲಿಕ್ಕತ್ತದ ಅಂಡ್ ಪೋಸ್ಟ್ಪೋನ್ ಆಗ್ಬಾರ್ದಂತ ಯಾಕೆ ವಿದ್ಯಾರ್ಥಿಗಳು ಬಯಸಾತಿದ್ರು ಒಂದಷ್ಟಂದ್ರ ಪೋಸ್ಟ್ಪೋನ್ ಆದ್ರೆ ಇನ್ ಯಾವತ್ ಆಗ್ತಿತ್ತು ಏನೋ ಇನ್ ಅದ್ರ ರಿಸಲ್ಟ್ ಯಾವಾಗ ಸೊ ಈ ತರ ಸ್ಟ್ರೆಸ್ ಆಗುವಂತ ವಿದ್ಯಾರ್ಥಿಗಳಿಗೂ ಜಾಸ್ತಿ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಪೋಸ್ಟ್ಪೋನ್ ಆದ್ರೂ ಜಸ್ಟ್ 1 ಮಂತಿಗೆ ಅಷ್ಟೇ ಎಕ್ಸಾಮ್ ಪೋಸ್ಟ್ಪೋನ್ ಆಗೈತಿ ಸೊ ಫೈನಲಿ ಕಂತೆಗಳ ಚರ್ಚೆಗಳಿಗೆ KPSC ಇಂದ ಪೂರ್ಣ ವಿರಾಮ ಸಿಕ್ಕೈತಿ ಈ ಒಂದು ಅಧಿಸೂಚನೆಯ ಒಂದು ಕಾಪಿನ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೊಂದ್ಸಲ ನೀವು ರೀಡ್ ಮಾಡ್ಕೋಬಹುದು ವಿಡಿಯೋ ಯೂಸ್ಫುಲ್ ಅನ್ಸಿತ್ತಂದ್ರ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು